ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಫ್ಲೋರಿಡಾದಲ್ಲಿ ಒಂದು ಸಣ್ಣ ವಿಮಾನ ಪತನವಾಗಿದೆ. ಈ ವಿಮಾನ ಪತನವಾದ ಕಾರಣದಿಂದಾಗಿ ಅಲ್ಲಿ 3 ಮನೆಗಳಿಗೆ ಹಾನಿಯಾಗಿದೆ. ಒಂದು ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಯಾಕೆಂದ್ರೆ ಈ ವಿಮಾನ ಮನೆಗಳ ಮೇಲೇನೆ ಪತನವಾಗಿರುವಂತದ್ದು. ಈವರೆಗೂ ಕೂಡ ಇಲ್ಲಿ ಸಂಭವಿಸಿದಂತಹ ಸಾವು ನೋವಿನ ಸಂಖ್ಯೆ ಎಷ್ಟು ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಮಾಡಲಾಗಿಲ್ಲ. ಇನ್ನು ಈ ಬಗ್ಗೆ ಪೊಲೀಸರು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನ ಕೊಟ್ಟು ಬೆಂಕಿ ನಂದಿಸುವ ಕೆಲಸವನ್ನ ಮಾಡ್ತಾ ಇದ್ರು. ಬನ್ನಿ ಹಾಗಾದ್ರೆ ಯಾವ ಕಾರಣಕ್ಕೆ ಆ ವಿಮಾನ ಪತನವಾಯಿತು, ಯಾವ ವಿಮಾನ ಪತನ ಆಗಿದೆ ಮತ್ತು ಯಾವ ಕಡೆ ಅದು ಪ್ರಯಾಣ ಬೆಳೆಸ್ತಾ ಇತ್ತು ಅನ್ನೋದರ ಡೀಟೇಲ್ಸ್ ನೋಡೋಣ. ಫ್ಲೋರಿಡಾದ ಟ್ರೈಲರ್ ಪಾರ್ಕ್ ನಲ್ಲಿ ಸಣ್ಣ ವಿಮಾನವೊಂದು ಪತನಗೊಂಡಿದ್ದು ಹಲವಾರು ಜನ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ಹಲವು ಮನೆಗಳಿಗೆ ಬೆಂಕಿ ಹೊತ್ತಿಕೊಂಡಿದೆ ಎಂದು ಅಧಿಕಾರಿಗಳು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಅಗ್ನಿಶಾಮಕ ದಳದವರು ಸ್ಥಳದಲ್ಲಿದ್ದ ಮೊಬೈಲ್ ಹೋಮ್ ಪಾರ್ಕ್ ನಲ್ಲಿ ಬೆಂಕಿಯನ್ನ ನಂದಿಸುತ್ತಿದ್ದಾರೆ. ಅಲ್ಲಿ ಅಪಘಾತದಿಂದಾಗಿ ಒಂದು ಮನೆ ಸುಟ್ಟು ಹೋಗಿದೆ ಮತ್ತು ಬೆಂಕಿಯಿಂದಾಗಿ ಇತರ 3 ಮನೆಗಳಿಗೆ ಹಾನಿಯಾಗಿದೆ. ರಾತ್ರಿ 7 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ. ಇನ್ನು ಅಗ್ನಿಶಾಮಕ ದಳದವರು ಸ್ಥಳದಲ್ಲಿ ಸಂತ್ರಸ್ತರನ್ನ ಹುಡುಕುವ ಕೆಲಸ ಮಾಡುತ್ತಿರುವುದರಿಂದ ಸಾವಿನ ಸಂಖ್ಯೆಯನ್ನ ಪ್ರಕಟಿಸಲಾಗಿಲ್ಲ. ಸಿಂಗಲ್ ಎಂಜಿನ್ ಬೀಚ್ಕ್ರಾಫ್ಟ್ ಬೊನಾನ್ಸಾ V-35 ವಿಮಾನವು ಎಂಜಿನ್ ವೈಫಲ್ಯವನ್ನ ಟ್ರೈಲರ್ ವರದಿ ಮಾಡಿದ ನಂತರ ವಸತಿ ಪ್ರದೇಶಕ್ಕೆ ಅಪ್ಪಳಿಸಿತು ಎಂದು CNN ವರದಿ ಮಾಡಿದೆ. ವಿಮಾನವು ಮನೆಗೆ ಅಪ್ಪಳಿಸಿತು ಮತ್ತು ಅಪಘಾತದಲ್ಲಿ ಸುಮಾರು 3 ಮನೆಗಳು ಬೆಂಕಿಗೆ ಆಹುತಿಯಾದವು ಎಂದು ಹೇಳಿದ್ದಾರೆ. ಆದಾಗ್ಯೂ ಬೆಂಕಿಯನ್ನ ತ್ವರಿತವಾಗಿ ನಂದಿಸಲಾಗಿದೆ. ಈ ಮಧ್ಯೆ ಅಮೆರಿಕದ ಪೆನ್ಸಿಲ್ವೇನಿಯಾ ಬಳಿ ಗುರುವಾರ ಸಣ್ಣ ವಿಮಾನವೊಂದು ಪತನಗೊಂಡಿದೆ. ಮಧ್ಯಾಹ್ನ 1:30 ಸುಮಾರಿಗೆ ಪಶ್ಚಿಮ ಕಲಾನ್ನಲ್ಲಿ ವಿಮಾನ ಪತನಗೊಂಡಿದೆ ಎಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಕೋರ್ಟ್ಸ್ವೇಲ್ನಲ್ಲಿರುವ ಚೆಸ್ಟರ್ ಕೌಂಟಿ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಈ ವಿಮಾನ ಪತನಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಎಂದು ತಿಳಿದು ಬಂದಿದೆ. ಇದೇ ರೀತಿಯ ಮತ್ತಷ್ಟು ಅಂತಾರಾಷ್ಟ್ರೀಯ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.